ಅತ್ತೆ ಸೊಸೆ ಜಗಳಕ್ಕೆ ಬ್ರೇಕ್ ಹಾಕಿಸಿದ ಗಂಡ. ಮನೋಜ್ ವೀಣಾ ಎಂಬ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿರುತ್ತಾನೆ. ಮನೋಜ್ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ. ಮನೋಜನಿಗೆ ತಾಯಿ ಮಾತ್ರ ಇರುತ್ತಾರೆ. ಮನೋಜ್ ಬ್ಯಾಂಕ್ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಿರುವಾಗ ಮನೋಜನ ತಾಯಿ ಮತ್ತು ಹೆಂಡತಿಯಾದ ವೀಣಾ ಯಾವಾಗಲೂ ಜಗಳವಾಡುತ್ತಿರುತ್ತಾರೆ. ಮನೋಜನ ತಾಯಿ ಮನೋಜನಿಗೆ, ಒಂದು ನಿನ್ನ ಹೆಂಡತಿ ಈ ಮನೆಯಲ್ಲಿ ಇರಬೇಕು, ಇಲ್ಲ ನಾನು ಇರಬೇಕು, ಒಂದು ನಿರ್ಧಾರ ಹೇಳಿಬಿಡು ಮಗನೇ, ನನ್ನಿಂದ ನಿನ್ನ ಹೆಂಡತಿಯನ್ನು ಸಹಿಸಿಕೊಂಡು ಇರುವಷ್ಟು ಆಗುವುದಿಲ್ಲ ಎಂದು ಕಟುವಾಗಿ ಹೇಳಿದರು. ಆಗ ಮನೋಜ್, ಹಾಗೆ ಹೇಳಿದರೆ ಹೇಗೆ ಅಮ್ಮ, ಇಬ್ಬರು ಹೇಗಾದರೂ ಸಹಿಸಿಕೊಂಡು ಹೋಗಿ ಎಂದು ಎಷ್ಟು ಹೇಳಿದರೂ ಅವರಿಬ್ಬರ ನಡುವೆ ಹೊಂದಾಣಿಕೆ ಇರಲಿಲ್ಲ. ಮನೋಜನ ಹೆಂಡತಿಯಾದ ವೀಣಾ ಕೂಡ, ನಿಮ್ಮ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಿಬಿಡಿ, ನನ್ನಿಂದ ಈ ಮನೆಯಲ್ಲಿ ಇರಲು ಆಗುತ್ತಿಲ್ಲ, ಇಲ್ಲ ಅಂದರೆ ಹೇಳಿ, ನಾನೇ ನನ್ನ ತವರು ಮನೆಗೆ ಹೋಗಿಬಿಡುತ್ತೇನೆ ಎಂದು ಹೇಳಿದಳು. ಆಗ ಮನೋಜನಿಗೆ ತುಂಬ ಚಿಂತೆ ಉಂಟಾಯಿತು. ಹೇಗಾದರೂ ಮಾಡಿ ಇವರಿಬ್ಬರ ಜಗಳಕ್ಕೆ ಬ್ರೇಕ್ ಹಾಕಲೇಬೇಕೆಂದು ಯೋಚಿಸತೊಡಗಿದ. ತನ್ನ ಹೆಂಡತಿಯನ್ನು ಒಂದು ದಿನ ಪ್ರೀತಿಯಿಂದ ಹೊರಗಡೆ ಪಾರ್ಕಿಗೆ ಬಾ ಎಂದು ತನ್ನ ತಾಯಿಗೆ ಗೊತ್ತಾಗದ ರೀತಿಯಲ್ಲಿ ಹೇಳಿ ಹೋದ. ಅವಳು ಸಂತೋಷದಿಂದ, ನನ್ನ ಗಂಡ ಏನೋ ಉಡುಗೊರೆ ಕೊಡುವುದಕ್ಕೆ ಈ ರೀತಿಯಾಗಿ ಹೇಳಿ ಹೋಗಿರಬಹುದು ಎಂದು ಅವಳ ಅತ್ತೆಗೆ ಗೊತ್ತಾಗದ ರೀತಿಯಲ್ಲಿ ಪಾರ್ಕಿಗೆ ಹೋದಳು. ಮನೋಜ್ ಹೆಂಡತಿಗೆ ಒಂದು ಸೀರೆ ಕೊಟ್ಟು, ನಾನು ಹೇಳುವ ರೀತಿ ನೀನು 1 ತಿಂಗಳ ಈ ಮನೆಯಲ್ಲಿ ಇದ್ದರೆ ನೀನು ಹೇಳಿದಂತೆ ನನ್ನ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಸೇರಿಸಿಬಿಡುತ್ತೇನೆ ಎಂದು ಹೇಳಿದ. ಅದಕ್ಕೆ ವೀಣಾ ತುಂಬ ಸಂತೋಷಪಟ್ಟಳು. ಸರಿ ಆಗಲಿ, ನೀವು ಹೇಳಿದಂತೆ ನಾನು ಮಾಡುತ್ತೇನೆ ಎಂದು ಅವನಿಗೆ ಮಾತು ಕೊಟ್ಟಳು. ಅವನು ಹೇಳಿದ್ದು ಒಂದೇ ಮಾತು, ಅದು ಏನೆಂದರೆ, ಅಮ್ಮ ನಿನ್ನನ್ನು ಬೈಯಲು ಬಂದಾಗ ನೀನು ನಿನ್ನ 2 ಕಿವಿಗಳಿಗೆ ಹತ್ತಿಯನ್ನು ಇಟ್ಟುಕೊಳ್ಳಬೇಕು ಎಂದು ಹೇಳಿದ್ದ. ಅದಕ್ಕೆ ವೀಣಾ ಅಷ್ಟೇ ತಾನೇ ಎಂದು ಒಪ್ಪಿಕೊಂಡಳು. ವೀಣಳ ಅತ್ತೆ ಒಂದು ದಿನ ಸೊಸೆ ಜೋಡಿ ಜಗಳ ಆಡಲು ಬಂದಳು. ಆಗ ಅವಳು ತನ್ನ 2 ಕಿವಿಗಳಿಗೆ ಹತ್ತಿಯನ್ನು ಇಟ್ಟುಕೊಂಡಳು. ಆದ್ದರಿಂದ ವೀಣಾಳಿಗೆ ಅವಳ ಅತ್ತೆ ಬೈಯುತ್ತಿರುವ ಮಾತುಗಳು ಅವಳ ಕಿವಿಗೆ ಕೇಳಿಸಲಿಲ್ಲ. ಅವಳ ಅತ್ತೆಯ ಬೈಗುಳ ಮಾತುಗಳಿಗೆ ಎದುರು ಆಡಲು ಆಗಲಿಲ್ಲ. ವೀಣಾ ಸುಮ್ಮನೆ ಇರುವುದನ್ನು ನೋಡಿದ ಅವಳ ಅತ್ತೆಗೆ, ನನ್ನ ಸೊಸೆ ಎಷ್ಟು ಒಳ್ಳೆಯವಳಾಗಿದ್ದಾಳೆ, ನಾನು ಏನು ಬೈದರೂ ನನಗೆ ಎದುರು ಮಾತನಾಡುತ್ತಿಲ್ಲ ಎಂದು ಸಂತೋಷಪಡುತ್ತಿದ್ದಳು. ಬರುತ್ತಾ 15 ದಿನಗಳಲ್ಲಿ ಇಬ್ಬರ ನಡುವೆ ಹೊಂದಾಣಿಕೆ ಹೆಚ್ಚಾಯಿತು. ಈಗ ಮನೋಜ್ ತನ್ನ ಹೆಂಡತಿಗೆ ಕೊಟ್ಟಂಥ ಗಡುವು ಮುಗಿದಿತ್ತು. ಆಗ ಒಂದು ದಿನ ಮನೋಜ್ ಕೇಳಿದ ತನ್ನ ಹೆಂಡತಿಯ ಬಳಿ, ನನ್ನ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಸೇರಿಸಬಹುದೇ ಎಂದು. ಅದಕ್ಕೆ ಅವಳು ತನ್ನ ಗಂಡನನ್ನೇ ಬೈದಳು. ಏನಂತ ಮಾತಾಡ್ತೀರಾ, ಅವರಿಗೆ ತುಂಬ ವಯಸ್ಸಾಗಿದೆ, ಇರೋರು ನೀವು ಒಬ್ಬರೇ ಮಗ, ನೀವು ನೋಡಿಕೊಳ್ಳದೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದರೆ ಒಳ್ಳೆಯದಾಗುತ್ತದೆಯಾ ನಮಗೆ, ಅವರು ನಮಗಿಂತ ದೊಡ್ಡವರು, ಒಂದು ಮಾತು ಹೆಚ್ಚು ಆಡಿದರೆ ನಾವು ಸಹಿಸಿಕೊಂಡರೆ ಏನಾಗುತ್ತದೆ ಎಂದು ಗಂಡನಿಗೆ ದಬಾಯಿಸಿದಳು. ಆಗ ಮನೋಜನಿಗೆ ಅನಿಸಿತು, ನಾನು ಮಾಡಿದ ಉಪಾಯ ವರ್ಕ್ ಆಯಿತು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸಂತೋಷದಿಂದ ತಾಯಿ ಮತ್ತು ಹೆಂಡತಿಯ ಜೋಡಿ ಜೀವನ ಕಳೆದ. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.